ತಾವು ಹೇಳ್ದಂಗೆ ಅಣ್ಣ, ಆಲ್ಮೋಸ್ಟು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಚುನಾವಣೆ 9 ವರ್ಷದಿಂದ ನಡೆದಿಲ್ಲ, ಲಾಂಗ್ ಟೈಮ್. ಈಗ ಮತ್ತೆ ಈ ZPTP ಚುನಾವಣೆ ಅಂತೂ ನಾನು ZPTP ಚುನಾವಣೆ ಬಗ್ಗೆ ನನಗೇನು ನಂಬಿಕೆ ಇಲ್ಲ. ಈಗಿರ್ತಕ್ಕಂಥ ರಾಜಕಾರಣದ ಕೆಲವೊಂದಷ್ಟು ವಿದ್ಯಮಾನಗಳು ಬೆಳವಣಿಗೆಗಳು ನೋಡಿದಾಗ ZPTP ಚುನಾವಣೆ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಮನಸ್ಸು ಮಾಡಿದ್ಯಾ ಅಂತಕ್ಕಂಥದ್ದು ನಮಗಂತೂ ಏನು ನಂಬಿಕೆ ಇಲ್ಲ. ಯಾಕೆಂದರೆ ಈಗ ತಾವೇ ನೋಡ್ದಂಗಣ ಪ್ರತಿನಿತ್ಯ ನವೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಯ್ತದೆ ಅಂತ ಒಬ್ಬರು ಮುಖ್ಯಮಂತ್ರಿಗಳ ಭಾಳ ಆಪ್ತ ಸಚಿವ, ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಭಾಳ ಹಿರಿಯಕರು ಅವರು ಪಾಪ ಹೇಳ್ತಾರೆ, ಏನು ಕ್ರಾಂತಿ ಮಾಡೋರು ಕ್ರಾಂತಿ ಆಗತ್ತೆ ಅಂತ ಹೇಳಿ ಮಾಡ್ತಕ್ಕಂಥದ್ದೇನು ಆಗಲ್ಲ. ರಾಜಕಾರಣದಲ್ಲಿ ಕ್ರಾಂತಿ ತಾನಾಗ್ತಾನೆ ಆಗತ್ತೆ, ಆಗಬೇಕಂತ. ಯಾವುದಣ್ಣ? ನೀವು ಎಷ್ಟು ವಿಭಾಗ ಮಾಡಿದ್ರು ಅದರ ಹಣೆ ಬರ ಅಷ್ಟೇ. ಗ್ರೇಟರ್ ಬ್ಯಾಂಗ್ಳೂರು, ಬ್ರ್ಯಾಂಡ್ ಬ್ಯಾಂಗ್ಳೂರು, ಸುಮ್ಮನೆ ಇವೆಲ್ಲ ಹೇಳ್ಕೆಗೀಗ ಮೊನ್ನೆ ಮಳೆ ಬಂತು ಸರ್, ನೋಡಿದ್ರಿ, ವೆನಿಸ್ ನಗರ ಆದಂಗೆ ಆಗಿತ್ತು ಬೆಂಗಳೂರು. ಅಲ್ಲಿ ಸಾಯಿ ಬಡಾವಣೆ ಅಂತ ಒಂದು ಬಡಾವಣೆ ಇದೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ರೀತಿ ಜೆ ಪಿ ನಗರ ಬೆಂಗಳೂರಿನಲ್ಲಿ ಒಂದು ಪುಟ್ಟೇನಹಳ್ಳಿನಲ್ಲಿ 7th ಫೇಸು JP ನಗರ, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದರು. ಇದೇ ರೀತಿ ನೀರು ನಿಂತ್ಕೊತಾ ಇತ್ತು. ಕುಮಾರಣ್ಣ ಅವರು ಆ ನೀರು ನಿಂತ್ಕೊತಾ ಇದ್ದನ್ನು ನೋಡಿ ಅಲ್ಲಿ ಇವತ್ತು ಎಲ್ಲ ಸರಿಪಡಿಸ್ಕೊಟ್ರು. ಜನ ಕುಮಾರಣ್ಣನಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿದ್ರು. ಮುಂದಿನ ಚುನಾವಣೆ ಬಂತು ಬಿಡಿ, ನಮ್ಮ ಕ್ಯಾಂಡಿಡೇಟು ಕಾರ್ಪೊರೇಷನ್ ಚುನಾವಣೆನೂ ಗೆಲ್ಲಿಲ್ಲ, ಅದು ಬೇರೆ ಪ್ರಶ್ನೆಯಲ್ಲಿ. ನಾನು ಯಾಕೆ ಈ ಸಾಯಿ ಬಡಾವಣೆದು ಹೇಳ್ತೀನಿ ಅಂದರೆ, ಅಲ್ಲಿ ಒಂದು ರೈಲ್ವೆ ವೆಂಟ್ ಇದೆ, ಅಲ್ಲಿ ಕೆಲವೊಂದಷ್ಟು ವಿಚಾರಗಳು ಸಮಸ್ಯೆಗಳಾಗಿ ಕೂತಿದೆ. ಇಲ್ಲಿವರೆಗೂ ಆ ಸಾಯಿ ಬಡಾವಣೆಯಲ್ಲಿ ಪ್ರತಿ ವರ್ಷ ಮಳೆ ಆಗುತ್ತೆ, ಪ್ರತಿ ವರ್ಷ ವೆನಿಸ್ ನಗರ ಆದಂಗೆ ಆಗುತ್ತೆ. ನೀವು ಏನು ಗ್ರೇಟರ್ ಬ್ಯಾಂಗ್ಳೂರು, ಏನು ಬ್ರ್ಯಾಂಡ್ ಬ್ಯಾಂಗ್ಳೂರು, ನೀವು ಏನು 5 ವಿಭಾಗವಾಗಿ ಮಾಡಿ ಏನು ಮಾಡ್ತೀರಿ? ಅದೆಂಥದ್ದು ಅಧಿಕಾರ ಕೇಂದ್ರೀಕೃತ ನಾವು ವಿಕೇಂದ್ರೀಕೃತ ಮಾಡಿಬಿಡ್ತೀವಿ ಅಂತ ಹೇಳ್ತೀರಿ. ಸ್ಥಳೀಯ ನಾಯಕರಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಭಾಳ ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ತಾವು ಹೇಳ್ದಂಗೆ ರಾಜ್ಯಾದ್ಯಂತ ಅದು ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿ ಇದ್ರೂ ಕೂಡ ಅಭಿಮಾನಿಗಳಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸ್ಮರಿಸ್ಕೊಳ್ತಾರೆ. ಬಟ್ ಅಂತಿಮವಾಗಿ ಇವೆಲ್ಲವನ್ನು ಇವತ್ತು ಪಕ್ಷದ ಪರವಾಗಿ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ನಾವೇನಾದರೂ ಗೆಲುವು ಸಾಧಿಸಬೇಕು, ಹಿಡಿತ ಸಾಧಿಸಬೇಕು ಅಂತಕ್ಕಂಥದ್ದಾದರೆ ಸ್ಥಳೀಯ ಅಭ್ಯರ್ಥಿಗಳು, ಮುಖಂಡರುಗಳು ಭಾಳ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ಭಾಳ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಪಾಸ್ಔಟ್ ಮಾಡಿದ್ದಾರೆ. ನನ್ನ ಕೆಲಸ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಗಳ ಜೊತೆ ನಮ್ಮ ಪಕ್ಷ ಯಾವ್ಯಾವ ರೀತಿ ಯಾವ್ಯಾವ ಜಿಲ್ಲೆನಲ್ಲಿ ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ಯಾವ್ಯಾವ ರೀತಿ ಧ್ವನಿಗೂಡಿಸ್ತಾ ಇದೆ ಅಂತಕ್ಕಂಥದ್ದು ನನ್ನ ಫಾಲೋಅಪ್ಸ್ ನನ್ನ ಕಡೆ ನಾನು ಮಾಡ್ತೀನಿ. ಮಿಕ್ಕಂಥದ್ದೆಲ್ಲ ದೇವೇಗೌಡರು, ಕುಮಾರಣ್ಣವ್ರು ಮಾಡ್ತಾರೆ. ಅಲ್ಲ ನೋಡಿ, JDS ಪಕ್ಷ ಕೊಟ್ಟ ಕೊಡುಗೆ ಭಾಳಷ್ಟು ಅದಾವಿಲ್ಲ. ಇವತ್ತು ನೀರಾವರಿಗೆ ದೇವೇಗೌಡರು ಕೊಟ್ಟ ಕೊಡುಗೆ, ಕೃಷ್ಣ ಭಾಗ್ಯ ಕೊಟ್ಟ ಕೊಡುಗೆಗಳು ಯಾರೂ ಮರೆಯೋಕ್ಕಾಗೋದಿಲ್ಲ. ಈಗ ಕುಮಾರಣ್ಣ ಅವರು ಉಕ್ಕು ಬೃಹತ್ ಕೈಗಾರಿಕೆ ಸಚಿವರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರು ಯಾರು? ಶಿವರಾಜ್ ಸಿಂಗ್ ಚೌಹಾಣ್ಜಿರವರು. ರೈತರು ಒಂದು ಕಡೆ ಮಾವು ಬೆಳೆಗಾರರು, ಒಂದು ಕಡೆ ತಂಬಾಕುವನ್ನು ಬೆಳೀತಕ್ಕಂಥ ನಮ್ಮ ಮೈಸೂರು, ಹಾಸನ ಆ ಭಾಗದಲ್ಲಿರ್ತಕ್ಕಂಥ ರೈತರು. ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಅವ್ರು ಬೆಳೆದಂಥ ಪ್ರೊಡಕ್ಷನ್ಗಳು ತಗೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಒಂದು ನಿಯೋಗ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಅಪ್ರೋಚ್ ಆಯಿತು, ರೈತ ನಿಯೋಗ ಬಂದರು. ಅದರಲ್ಲಿ ಭಾಳ ಜನ ವಕೀಲರು, ಭಾಳ ವಿದ್ಯಾವಂತರು ಎಲ್ಲರೂ ಇದ್ದಾರೆ. ಲೆಟ್ರ್ ಬರೆದ್ರು ಕೃಷಿ ಸಚಿವರಿಗೆ, ಫೋನ್ನಲ್ಲಿ ಮಾತಾಡಿದ್ರು. 2.5 ಲಕ್ಷ ಮೆಟ್ರಿಕ್ ಟನ್ ಮಾವು ಬೆಳೆಗಾರರು ನಮ್ಮ ಭಾಗದಲ್ಲೆಲ್ಲ ಸೇಲ್ ಮಾಡಿಸ್ಕೊಟ್ರು. ಅಂದರೆ ನಾನು ಹೇಳೋದು, ಅಟ್ಲೀಸ್ಟ್ ಆ ರೀತಿ ಒಂದು ನಿಯೋಗ ರಾಜ್ಯ ಸರ್ಕಾರದಿಂದ ಒಂದು ಸೌಹಾರ್ದಯುತವಾಗಿ ಬಂದು ಕೂತ್ಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳು ಭೂಸ್ವಾಧೀನ ಪ್ರಕ್ರಿಯೆ ನಾವು ಮಾಡಿಕೊಡ್ತೀವಿ, ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡ್ತೇವೆ, ಬನ್ನಿ ಇಂಡಸ್ಟ್ರಿ ಮಾಡೋಣ ಅಂತಕ್ಕಂಥದ್ದು. ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರಂತೂ ಹೃದಯ ವೈಶಾಲ್ಯತೆಯಿಂದ ಕರೀತಾರೆ. ನಾವಂತೂ ಓಪನ್ ಇದ್ದೀವಿ, ನಾವು ಅಪ್ರೋಚ್ ಮಾಡ್ತೀವಿ, ನಾವೇ ಅಪ್ರೋಚ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು.